रक्षक, स्वराज्य संस्थापक, सच्चरित श्री शिवराय. वेदांप्रमाणेच अनंत आणि पवित्र आपले चरित्र आणि चित्र. आम्ही पामर आपले यथार्थ दर्शन काय घडवणार. म्हणूनच ही वेडी वाकडी सेवा आपल्या चरणी अर्पण. बोला छत्रपती शिवाजी महाराज की जय. परित्राणाय साधूनां विनाशाय च दुष्कृतां धर्म संस्थापनार्थाय संभवामी युगे युगे. जेव्हा जेव्हा पृथ्वीवर अत्याचार वाढेल तेव्हा तेव्हा परमेश्वर अत्याचार नष्ट करण्यासाठी अवतार घेईल. आणि मग तसंच झालं. शिवनेरी गडावर एका नव्या सूर्याचा जन्म झाला. गडावरील देवी शिवाई म्हणून नामकरण सोहळ्यात नाव काय ठेवावं. शिवाजी. जगदंबा 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 जगदंबा. छत्रपती खड्गधर कवडी माळ चापधर वज्र तेज रुद्र स्वर. जगदंबा 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 जगदंबा. जय छत्रधर शौर्य यज्ञ शुभंकर युग कीर्ती धुरंधर. जगदंबा 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 जगदंबा. जगदंबा जगदंबा. तेजपुंज मुकुटमणि सह्यागिरी कंठमणि सिद्धहस्त मेरुमणि. जगदंबा 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 जगदंबा. रूप विश्वंभर दानवकर शिवशंकर पराक्रमी पुरंदर. जगदंबा जगदंबा जगदंबा. नमो शंकरांना म्हणता सुखंजनी दुर्गे. उदंड महिषासुर मर्दिनी जगदंबे. महाराष्ट्र धर्मरक्षिके बैदार उघड. जय जय निशुंभ शुंभदलिनी मणिभूषण. जय जय भननी. सरजा सम शिवराज कहे देहि विजय जय जग जननी. देहि विजय जय जग जननी. शिवाजी महाराजांची कीर्ती बेफाम होती. इकडं निजाम, तिकडं मोगल, पलीकडं इंग्रज. राजाची सेना मुठभर. खानाला कसा थोपणार. काय लढवावा हुन्नर नर नर. अचानक एक सरदार उठला. बोलला, हम लाएंगे शिवाजी को. नावतेच अफजल खाने. या नावतेच अफजल खाने. जिता जागता जणू सहिताने. कान बोलला छाती ठोकून. शिवबाला टाकतो चिरडून. राजाला पाहून खान म्हणतो कसा
आओ आओ शिवाजी, आओ हमारे गले लग जाओ, आओ. खानानं राजाला आलिंगन दिलं आणि दगा केला. खानाचा अभिमान मान्याला, खानाचा अभिमान मान्याला. कट्यारीचा वार त्यानं केला, कट्यारीचा वार त्यानं केला. खानाचा वार फुका गेला. खान यडबडला. इतक्यात महाराज झालं. पोटामंदी पिचवा ठेकेला, पोटामंदी पिचवा ठेकेला. वाघ नखाचा मारा केला, वाघ नखाचा मारा केला. भाई रे भाई रे आलाजी, भाई रे आलाजी. शिवशंकराचा तू अवतार, हाती घेऊन भवानी तलवार. नरराक्षसांचा करून संहार, धरणी मातेचा तू केला उद्धार. जय देव जय देव जय शिवराया, जय देव जय देव जय शिवराया. क्षत्रिय कुलतिलक, सिंहासनाधीश्वर, महाराजाधिराजा छत्रपती शिवाजी महाराज की जय. ಇಂದು ನಿಮ್ಮ ತಂದೆಯವರಾದ ಶಹಾಜಿರಾವ್ ಭೋಸ್ಲೆ ಅವರ ಕನಸಿನ ಸ್ವರಾಜ್ಯ ಸ್ಥಾಪಿಸುವ ಸಮಯ ಬಂದಿದೆ. ಗುರುಗಳ ಮಾರ್ಗದರ್ಶನದಿಂದ ಈ ಮರಾಠ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ. ಈ ಸಾಮ್ರಾಜ್ಯವನ್ನು ಇನ್ನೂ ಶಕ್ತಿಶಾಲಿ ಮಾಡಲು ನಿನ್ನ ಪಟ್ಟಾಭಿಷೇಕದ ತಯಾರಿವಾಗಿದೆ. ನಾನು ಶಿವಾಜಿ. ಈ ದಿನ ಈ ಸಾಮ್ರಾಜ್ಯದ ಸಾಮ್ರಾಟನಾಗುತ್ತಿದ್ದೇನೆ. ದೇವರ ಸಾಕ್ಷಿಯಾಗಿ ಈ ಭೂಮಿಯ ಮಕ್ಕಳನ್ನು ತಂದೆ ತಾಯಿಯಂತೆ ಕಾಪಾಡುತ್ತೇನೆ. ನನ್ನ ಶಾಸನ ನಿಷ್ಪಕ್ಷಪಾತವಾಗಿರುವುದು. ಈ ಸಾಮ್ರಾಜ್ಯವನ್ನು ಸ್ವರ್ಗವನ್ನಾಗಿಸುವ ಆ ದೇವನ ಇಚ್ಛೆಯನ್ನು ಸಾಕಾರಗೊಳಿಸುತ್ತೇನೆ. ಹೀಗೆ 1674ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರವರು ಮರಾಠ ಸಾಮ್ರಾಜ್ಯದ ಆಡಳಿತಗಾರನಾಗಿ ಪಟ್ಟಾಭಿಷಿಕ್ತರಾದರು. ಅವರ ಸಮರ್ಥ ನಾಯಕತ್ವದಲ್ಲಿ ಸಾಮ್ರಾಜ್ಯವು ಶೀಘ್ರವಾಗಿ ಪ್ರಮುಖ ರಾಜಕೀಯ ಶಕ್ತಿಯಾಯಿತು. ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ, ಈ ಸಮಯದಲ್ಲಿ ಮೊಘಲರ ಶಕ್ತಿಯು ಉತ್ತುಂಗದಲ್ಲಿತ್ತು. ಆದರೆ 1680ರಲ್ಲಿ ಶಿವಾಜಿ ಮಹಾರಾಜ್ ನಿಧನರಾದರು. ಅವರ ಮರಣದ ನಂತರ ಮರಾಠರು ಬಹಳ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಇದೇ ಸಮಯದಲ್ಲಿ ಆಗಲೇ ಇನ್ನೊಂದು ವೀರ ಜೀವದ ಜನನವಾಗಿತ್ತು. ಛತ್ರಪತಿ ಶಿವಾಜಿ ಮಹಾರಾಜರವರ ಸೇನಾಧಿಪತಿಯು
ಮೈದುನನು ಆದ ಹಂಬೀರ್ರಾವ್ ಮೋಹಿತೆಯ ಮಗಳಾಗಿ 1675ರಲ್ಲಿ ತಾರಾಬಾಯಿ ಜನ್ಮ ತಾಳಿದಳು. ಹಂಬೀರ್ರಾವ್ ಮೊಹಿತೆ ತಮ್ಮ ಮಗಳಿಗೆ ಶಸ್ತ್ರಾಭ್ಯಾಸ ಹೇಳಿಕೊಡುತ್ತಿದ್ದಾರೆ. ಹೀಗೆ ಬೆಳೆದ ತಾರಾಬಾಯಿ ಶಿವಾಜಿಯ ಸೊಸೆಯಾದಳು. ಶಿವಾಜಿಯ ಮೊದಲ ಹೆಂಡತಿಯ ಮಗ ಸಂಭಾಜಿ ಮತ್ತು ಅವನ ಮಗ ಶಾಹು, ಶಿವಾಜಿಯ ಎರಡನೇ ಹೆಂಡತಿಯ ಮಗ ರಾಜಾರಾಮ್ ಮತ್ತು ಅವನ ಪತ್ನಿ ತಾರಾಬಾಯಿ. ರಾಯಗಢದ ಕೋಟೆಯನ್ನು ಮೊಘಲರು ವಶಕ್ಕೆ ತೆಗೆದುಕೊಂಡಾಗಿದೆ. ಅಣ್ಣ ಸಂಭಾಜಿಯನ್ನು ಕೊಂದೇ ಬಿಟ್ಟರಲ್ಲ. ತಾಯಿ ಭವಾನಿ, ಏನಿ ಅನ್ಯಾಯ! ಯಶುಬಾಯಿ ಮತ್ತು ಶಾಹೂರವರನ್ನು ಬಂಧಿಸಿ ಎಳೆದುಕೊಂಡು ಹೋಗಿದ್ದಾರೆ. ಸುಮಾರು 1 ದಶಕದಿಂದ ಸಂಭಾಜಿಯವರು ಉಳಿಸಿ ನಡೆಸಿಕೊಂಡು ಬಂದಿದ್ದ ಸ್ವರಾಜ್ಯದ ಕನಸಿಗೆ ಈಗ ಪೆಟ್ಟು ಬಿದ್ದಿದೆ. ಇದು ಸುಮ್ಮನೆ ಕುಳಿತುಕೊಳ್ಳುವ ಸಮಯವಲ್ಲ. ಹೌದು, ಮೊದಲು ಮೊಘಲರಿಂದ ತಪ್ಪಿಸಿಕೊಂಡು ನಂತರ ಏನು ಮಾಡಬೇಕೆಂದು ಯೋಚಿಸೋಣ. ಹೀಗೆ ರಾಜಾರಾಮ್ ಪತ್ನಿಯೊಂದಿಗೆ ರಾಯಗಢ್ ಕೋಟೆಯಿಂದ ತಪ್ಪಿಸಿಕೊಂಡು ಸತಾರದಲ್ಲಿ ತಮ್ಮದೇ ರಾಜ್ಯವನ್ನು ಸ್ಥಾಪಿಸುತ್ತಾರೆ. ಆದರೆ ವಿಧಿವಶಾತ್ ರಾಜಾರಾಮ್ ಕಾಯಿಲೆ ಬಿದ್ದು 1700ರಲ್ಲಿ ಅಸುನೀಗುತ್ತಾರೆ. ಸಂಭಾಜಿಯನ್ನು ಕೊಂದು ಶಾಹುವನ್ನು ಬಂಧಿಸಿದಾಗಲೇ ಈ ಮರಾಠರ ಹುಟ್ಟಡಗಬೇಕಿತ್ತು. ಆದರೆ ಈ ರಾಜಾರಾಮ್ ಮತ್ತೆ ಸೇನೆ ಕಟ್ಟಿದ. ಇಡೀ ಹಿಂದೂಸ್ತಾನದ ಆಲಂಗೀರ್ ನಾನು. ಎಲ್ಲ ಕಾಫಿರರನ್ನು ಕೊಂದು ಹಾಕಬೇಕು. ಆದರೆ ಆ ಕಾಫಿರ್ ಹೆಚ್ಚು ದಿನ ಆಟ ಆಡಲು ಸಾಧ್ಯವಾಗಲಿಲ್ಲ ದೊರೆಗಳೇ. ನೋಡಿ, ಈಗ ಮರಾಠ ರಾಜ್ಯವನ್ನು ಆಳಲು ಯಾರೂ ಇಲ್ಲದಂತಾಗಿದೆ. ಇದೇ ಸರಿಯಾದ ಸಮಯ ಅವರ ಕೋಟೆಗಳನ್ನು ವಶಪಡಿಸಿಕೊಳ್ಳಲು. ಏನಂತೀರಿ? ಹೌದು, ಇದರ ಬಗ್ಗೆ ಸರಿಯಾಗಿ ಯೋಚಿಸಿ ಮುಂದಿನ ಹೆಜ್ಜೆ ಇಡೋಣ. ನೋಡಿ, ಗಂಡು ದಿಕ್ಕಿಲ್ಲದ ರಾಜ್ಯವನ್ನು ಕೊಳ್ಳೆ ಹೊಡೆಯುವುದು ಈಗ ಸುಲಭ. ಛತ್ರಪತಿ ಶಿವಾಜಿ ಮಹಾರಾಜರ ಕನಸಿನ ಹಿಂದೂ ಸಾಮ್ರಾಜ್ಯಕ್ಕೆ ಈಗ ಸಂಕಟದ ಕಾಲ. ಆದರೆ ನಾವು ಕೈಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಹೌದು ಗುರುಗಳೇ, ಶಕ್ತಿ ಮಾತ್ರವಲ್ಲ, ಯುಕ್ತಿಯಿಂದ ಅವರನ್ನು ಸೋಲಿಸಬೇಕು. ಮಗಳೇ, 4 ವರ್ಷದ ಮಗನನ್ನು ಗದ್ದುಗೆಯಲ್ಲಿ ಕೂರಿಸಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದೀಯ. ಧೈರ್ಯದಿಂದ ಮುಂದೆ ಜೇಡೋಣ. ಆ ಮೊಘಲರು ನಮ್ಮಿಂದ ಏನೂ ಆಗದೆ ಎಂದು ತಿಳಿದಿರುತ್ತಾರೆ. ಆದರೆ ಇದೇ ಸಮಯ ನೋಡಿ ಒಂದೊಂದೇ ಕೋಟೆಗಳನ್ನು ವಶಪಡಿಸೋಣ. ನಿಮ್ಮ ಸೇನಾಧಿಪತಿಯಾಗಿ ನಾನು ಮುಂದೆ ನಿಂತು ಹೋರಾಡಿ ಆ ಮೊಘಲರ ಅಹಂಕಾರ ಮುರಿಯುತ್ತೇನೆ. ಅಪ್ಪಣೆ ಕೊಡಿ. ಔರಂಗಜೇಬ್ನ ಲೆಕ್ಕಾಚಾರಕ್ಕೆ ವಿರುದ್ಧವಾಗಿ ಬೇರೆ ಬೇರೆ ಕೋಟೆಗಳ ಮೇಲೆ ಮರಾಠರು ಆಕ್ರಮಣ ಮಾಡಿದರು. ಹೀಗೆ ತಾರಾಬಾಯಿ ಸತತ 7 ವರ್ಷಗಳು ತನ್ನ ಶೌರ್ಯದಿಂದ, ಚಾಕಚಕ್ಯತೆಯಿಂದ, ಆಡಳಿತದ ಕೆಲವು ಪಟ್ಟುಗಳಿಂದ ಹಲವಾರು ಕೋಟೆಗಳನ್ನು ಮೊಘಲರಿಂದ ಸಂರಕ್ಷಿಸುತ್ತಾಳೆ. 1707ರಲ್ಲಿ ಔರಂಗಜೇಬ್ ಸತ್ತು ಹೋಗುತ್ತಾನೆ. ಆಲಂಗೀರರ ಸಾವಿನ ನಂತರ ನಮ್ಮ ಸೈನ್ಯ ಕಕ್ಕಾಬಿಕ್ಕಿಯಾಗಿದೆ. ಮೊದಲೇ ಆ ಕಾಫಿರ್ ಹೆಣ್ಣಾದ ತಾರಾಬಾಯಿ ನಾವು ಯೋಚಿಸದೇ ಇರುವ ಕೋಟೆಗಳಿಗೆ ಲಗ್ಗೆ ಇಟ್ಟು ಬೇಕಾದಷ್ಟು ನಷ್ಟ ಮಾಡಿದ್ದಾಳೆ. ಹೌದು, ಅದರ ಜೊತೆಗೆ 15,000 ಸೈನಿಕರನ್ನು ನಾವು ಕಳೆದುಕೊಂಡಿದ್ದೇವೆ. ನಮ್ಮ ಕೋಟೆ ಗೋಡೆ ಬಿದ್ದು 15,000 ಸೈನಿಕರು ಸತ್ತು ಹೋದರು. ಈಗ ನಾವು ಯುದ್ಧ ಮಾಡಲು ಸನ್ನದ್ಧರಾಗಿಲ್ಲ. ಏನು ಮಾಡುವುದು? ನಮ್ಮ ವಶದಲ್ಲಿರುವ ಆ ಮರಾಠ ರಾಜ್ಯದ ಶಾಹುವನ್ನು ಬಿಟ್ಟು ಬಿಡೋಣ. ಸಂಭಾಜಿಯ ಬೇಟಾವನು. ಅವನೇ ತಾರಾಬಾಯಿಯೊಂದಿಗೆ ಜಗಳ ತೆಗೆಯುತ್ತಾನೆ. अच्छी बात है, वैसे ही करेंगे.
ತಿಳಿಯದಂತೆ ಶಾಹು ತಾರಾಬಾಯಿಯೊಂದಿಗೆ ಜಗಳ ಶುರು ಮಾಡುತ್ತಾನೆ. ತಾರಾರಾಣಿ, ನನ್ನ ತಂದೆಯ ಸಾವಿನ ನಂತರ ನೀವು ರಾಜ್ಯವನ್ನು ನಡೆಸುತ್ತಿದ್ದೀರಿ. ಆದರೆ ಈಗ ನನ್ನ ಬಿಡುಗಡೆ ಆಗಿದೆ. ಈ ರಾಜ್ಯದ ಜವಾಬ್ದಾರಿ ನನ್ನದು. ಭಾವನವರೇ, ಇಷ್ಟು ದಿನ ಆ ಮೊಘಲರ ಕಾರಾಗೃಹದಲ್ಲಿದ್ದವರು ನೀವು ಈ ಸಿಂಹಾಸನಕ್ಕೆ ತಕ್ಕವರೇ? ಅದರ ನಂಬಿಕೆ ನನಗಿಲ್ಲ. ಏನು ಮಾತನಾಡುತ್ತಿರುವಿರಿ? ಸರಿಯಾದ ರೀತಿಯಲ್ಲಿ ಸ್ಥಾನ ಬಿಟ್ಟುಕೊಡದಿದ್ದರೆ ಯುದ್ಧ ಮಾಡಿ ಆದರೂ ಪಡೆಯುತ್ತೇನೆ. ನಾವು ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದವ ಮಹಾರಾಣಿ. ತಾವು ಹೇಳಿದ ತಕ್ಷಣ ಹೊರಡಬಹುದು. ನ್ಯಾಯಯುತವಾಗಿ ಶಾಹುವೇ ರಾಜನಾಗಬೇಕೆಂದು ಬಹಳ ಮರಾಠರು ಒಪ್ಪಿ ಶಾಹುವಿನೊಂದಿಗೆ ಸೇರಿ ತಾರಾಬಾಯಿ ಮೇಲೆ ಯುದ್ಧ ಸಾರುತ್ತಾರೆ. ಜೈ ಶಿವಾಜಿ! ಜೈ ಮರಾಠ! ಜೈ ಶಿವಾಜಿ! ಜೈ ಮರಾಠ! ಶಾಹುವಿನ ಜೊತೆ ಯುದ್ಧದಲ್ಲಿ ಸೋತರೆ ಏನಾಯಿತು? ನಮ್ಮಿಂದ ಕೈ ತಪ್ಪಿ ಹೋಗಿರಬಹುದು. ಆದರೆ ನಾವು ಸುಮ್ಮನೆ ಕುಳಿತುಕೊಳ್ಳಬಾರದು. ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಾಗುವವರೆಗೂ ನಾವು ನೆಮ್ಮದಿಯ ನಿದ್ರೆ ಮಾಡುವಂತಿಲ್ಲ. ಈ ಮಣ್ಣಿನಲ್ಲಿ ಹುಟ್ಟಿದ್ದ ಪ್ರತಿಯೊಬ್ಬ ಗಂಡು ಹೆಣ್ಣು ಹುಲಿಮರಿ ಇದ್ದಂತೆ. ನಮ್ಮ ಪ್ರಯತ್ನ ನಾವು ಬಿಡಬಾರದು. ಈಗ ನಮ್ಮ ಕಾರ್ಯಭಾರವನ್ನು ಎಲ್ಲಿ ನಡೆಸೋಣ? ನಾವು ಕೊಲ್ಲಾಪುರದಲ್ಲಿ ನಮ್ಮ ಆಡಳಿತವನ್ನು ಮುಂದುವರಿಸೋಣ. ಅದೇ ನಮ್ಮ ಮುಖ್ಯ ಕಾರ್ಯಕ್ಷೇತ್ರವಾಗಲಿ. ನನ್ನ ಮಗನಿಗೆ ರಾಜ್ಯಭಾರದ ಜವಾಬ್ದಾರಿ ವಹಿಸುತ್ತೇನೆ. ಮತ್ತೆ ತಾವು ಅಂದುಕೊಂಡಂತೆ ಆಗಲಿ. ನಮ್ಮ ತಾತನವರಾದ ಶಿವಾಜಿ ಮಹಾರಾಜರ ಕನಸಿನ ಹಿಂದೂ ಸಾಮ್ರಾಜ್ಯಕ್ಕೆ ನನ್ನ ಕೊಡುಗೆ ಇರಲಿದೆ. ಎಲ್ಲಿದ್ದರೇನು, ಹಿಂದೂ ಸಾಮ್ರಾಜ್ಯವನ್ನು ಉಳಿಸುವುದೇ ನಮ್ಮೆಲ್ಲರ ಧರ್ಮ. ಸತಾರದಲ್ಲಿ ತಾರಾಬಾಯಿ ಬಹಳ ಬಲವಾಗಿ ಬೆಳೆಯುತ್ತಿದ್ದಾಳೆ. ಹೀಗೆ ನಮ್ಮಲ್ಲಿ ಒಡಕು ಇದ್ದರೆ ಆ ಮೊಘಲರನ್ನು ಬಗ್ಗು ಬಡಿಯಲು ಬಲು ಕಷ್ಟವಾಗುತ್ತದೆ. ಪೇಶ್ವಾ ನಾನಾಜಿ, ತಾವು ಹೇಳುವುದು ಸರಿ. ಆದರೆ ತಾರಾಬಾಯಿಯನ್ನು ಕೊಲ್ಲಾಪುರದಿಂದ ಓಡಿಸಿ ಬಂಧಿಸಿ ಕಡೆಗೆ ನಿಮ್ಮ ಆಜ್ಞೆಯಂತೆ ಸತಾರದಲ್ಲಿ ಇರಲು ಅವಕಾಶ ಕೊಟ್ಟಾಯಿತು. ಹೌದು, ಹಾಗೆ ತಾರಾಬಾಯಿ ಇನ್ಮುಂದೆ ಈ ಒಳಜಗಳಗಳಿಗೆ ಅವಕಾಶ ಕೊಡದೆ ನಮ್ಮ ತಂಟೆಗೆ ಬರದೆ ನಾವು ಪ್ರಯತ್ನಿಸುತ್ತಿರುವ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗೆ ಪರೋಕ್ಷವಾಗಿ ಸಹಾಯ ಮಾಡಲು ಹೇಳಬೇಕು. ಸೈನಿಕರೇ, ತಾರಾಬಾಯಿಯನ್ನು ಕರೆತನ್ನಿ. ಪೇಶ್ವಾ ನಾನಾಜಿ, ನನ್ನನ್ನು ಏಕೆ ಕರೆಸಿದ್ದೀರಾ? ತಾರಾಬಾಯಿ, ನಮ್ಮಲ್ಲಿ ಇನ್ನು ಜಗಳ ಬೇಡ. ಪುಣೆಯನ್ನು ಮರಾಠ ಸಂಸ್ಥಾನೆಯ ಕೇಂದ್ರವನ್ನಾಗಿ ಬದಲಾಯಿಸಿದ್ದೇವೆ. ತಾರಾಬಾಯಿ, ನೀನು ಇನ್ನು ಯುದ್ಧ ಮಾಡುವುದು ಬೇಡ. ನಮ್ಮ ಹೋರಾಟ ಮೊಘಲರೊಂದಿಗೆ ಸಾಗುತ್ತಲಿದೆ. ನಮ್ಮ ಪ್ರಯತ್ನದಲ್ಲಿ ಬೇಕಾದಷ್ಟು ಜನ ಕೈಜೋಡಿಸಿದ್ದಾರೆ. ನಿಮಗೆ ಸತಾರದಲ್ಲಿ ಇರಲು ವ್ಯವಸ್ಥೆ ಮಾಡಿಕೊಡುತ್ತೇವೆ. ನೀವು ಅಲ್ಲಿಯೇ ಇರಬಹುದು. ಹಾಗೇ ಆಗಲಿ. या जीवन आपुले सार्थ करारे, राष्ट्रभक्ती निस्वार्थ करारे, एकजुटीने कार्य करा या देशाचे.
या साथी बना अनसाथ करारे, मातृभूमी ही आज पुकारे. जागृत होऊन कंकण बांधू दिवस रात्र झटण्याचे. मातीच्या पायाशी हे अर्पण प्राणाचे. खेळूया ऋण आम्हा हा जन्म लाभला त्याचे. घेऊ हे हृद हाती आसे तू सिंधू नव हिंदुस्थानाचे. ಎಲ್ಲ ಬಾಲಭಾರತಿ ಮಕ್ಕಳಿಗೆ ತುಂಬ ಧನ್ಯವಾದಗಳು. ಈಗ ಪಾತ್ರ ಪರಿಚಯ. ತಾರಾಬಾಯಿ ಸ್ತುತಿ, ಶಿವಾಜಿ ವೃಷಾಂತ್, जीजाबाई वैष्णवी, ताराबाई सन राजाराम, दानाजी यादव विघ्नेश, शाहू चरित, पेशवा नानाजी प्रांजल, राजगुरु ऐश्वर्या, हंबीर राव मोहिते मनोज, संताजी अश्मिता, औरंगजेब पूर्वांश, आजम खान सुरभि, काफिर खान खुशी, जुल्फी खान विनिशा, मुगल सोल्जर्स पवन ಮತ್ತು ವಿಶಾಲ್, ಮರಾಠಾ ಸೋಲ್ಜರ್ಸ್ ಲೋಹಿತ್, ಅನಕ್, ಅಚ್ಯುತ್, ಮನೀಶ್, ತಾರಾಬಾಯಿ ಸನ್ ಭಾರತ, ಡ್ಯಾನ್ಸ್ ಕಿಡ್ಸ್ पूर्विका, Kirtana, Anushri. Now we'll get back to the narrators and the man who is behind this skit. Narrators Bhuvi and Charisha, LED effects Mahi, Krishna and Shalini. Recording, editing Mamta, Mahi, Pranati, script writing Shalini, skit support Vibha, Mamta and myself. Dance choreography again Mahi. Direction Rajalakshmi aunty. Thank you.